ಗೈಸ್ ಎಲ್ಲರೂ ಹೆಂಗಿದ್ರು ಪ್ಲೇಸ್ ಅನ್ಕೊತಾ ಇದ್ದೀನಿ. ವೆಲ್ಕಮ್ ಟು ಶ್ರೀ ಕ್ರಿಯೇಷನ್ಸ್ 27. ಸೊ ರಾಮಾಯಣ ಇನ್ನೇನು ಅಫಿಷಿಯಲ್ಲಾಗಿ ಅನೌನ್ಸ್ ಆಗಿಬಿಡ್ಬೇಕಷ್ಟೇ. ಆ್ಯಕ್ಚುಲಿ ಕನ್ಫರ್ಮ್ ಆಗೋಗಿದೆ ಅಂತಲೇ ಹೇಳ್ಬೋದು. ರಾಮಾಯಣ ಯಾರದಂದರೆ ನಮ್ಮ ಯಶ್ ಅವರದು ರಾವಣಾಸುರ ಅಭಿನಯದಲ್ಲಿ ಮಾಡ್ತಾ ಇರ್ತಕ್ಕಂಥ ರಾಮಾಯಣ ಇನ್ನೇನು ಆಗಬೇಕು. ಬಟ್ ಇಟ್ಸ್ ಇನ್ನು ಟಿಲ್ ಪ್ರೊಸೆಸಿಂಗ್ ಇನ್ನೂ ಹೇಳಿಲ್ಲ. ಬಟ್ ಇವೆಲ್ಲ ನೋಡ್ತಾ ಇದ್ದರೆ ಇನ್ನೇನು ಕನ್ಫರ್ಮ್ ಅನಿಸುತ್ತೆ. ರಣಬೀರ್ ಕಪೂರ್ ಅವ್ರು ರಾಮ ಆಗಿ, ಸೀತೆ ಆಗಿ ಐ ಥಿಂಕ್ ಸಾಯಿ ಪಲ್ಲವಿ ಅವರೇ, ಬೇರೆ ಚೇಂಜ್ ಇಲ್ಲ ಅನಿಸುತ್ತೆ. ಮತ್ತು ಪ್ರೊಡ್ಯೂಸರ್ ಆಗಿ ಯಶ್ ಅವರೇ ಪ್ರೊಡ್ಯೂಸರ್ ಆಗಿ ಅವರೇ ವರ್ಕ್ ಮಾಡ್ತಾರೆ ಅನಿಸ್ತಾ ಇದೆ. ಐ ಥಿಂಕ್ ಸೊ. ಬಟ್ ಇಟ್ಸ್ ಇನ್ ಅ ಬಿಗ್ಗೆಸ್ಟ್ ವಿಷನ್ ಅನಿಸುತ್ತೆ ನನಗೆ. ಅವ್ರು ಮಾಡ್ತಾ ಇರೋವಂಥ ವಿಷನ್ ಇಸ್ ವೆರಿ ಬಿಗ್ಗೆಸ್ಟ್ ಅನಿಸುತ್ತೆ. ನೋಡಬೇಕು. ರಾಮಾಯಣ ನಾವು ಆಲ್ರೆಡಿ ರೀಸೆಂಟಾಗಿ ನೋಡಿದ್ರಿ, ಬಟ್ ನಮ್ಮ ಮನಸ್ಸುಗಳಿಗೆ ಟಚ್ ಆಗಿಲ್ಲ. ಬಟ್ ಇದೇನಾಗುತ್ತೆ ಈ ರಾಮಾಯಣ ಅನ್ನೋದು ನಾವು ನೋಡಬೇಕಾಗಿದೆ. ನೋಡೋಣ ಏನಾಗುತ್ತೋ. ಸೊ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಸಪೋರ್ಟ್ 100% ಇರುತ್ತೆ. ಇದನ್ನು ಮಾತ್ರ ಗ್ಯಾಪ್ನ ಇಟ್ಕೊಳ್ಳಿ. ಯಾಕಂದರೆ ಆಲ್ಮೋಸ್ಟ್ ನಾವು ಕಥೆನ ಕೇಳಿರ್ತೀರಿ. ಇಲ್ಲಿ ನಮಗೆ ವಿಜುವಲ್ ಮೋಡಿ ಮಾಡಬೇಕು. ನಮಗೆ ಆ ವಿಜುವಲ್ ಅನ್ನೋದು ನಮ್ಮ ಮನ್ಸಿಗೆ ತಾಟತ್ರ ಸಾಕು, ಫಿಲಿಮ್ನೆಲ್ಲೋ ಕರ್ಕೊಂಡು ಹೋಗುತ್ತೆ. ಓಕೆನಾ? ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ, ಒಂದು ಚೆನ್ನಾಗಿಲ್ಲ ಮೂವಿ ಅಂತಲೂ ಹೇಳೋಕ್ಕಾಗಲ್ಲ. ಮೀನ್ಸ್ ಅಷ್ಟು ಒಂದು ಮನ್ಸಿಗೆ ತಾಟಿಲ್ಲ ಅಂದರೂ ಕೂಡ ಒಂದು ಮೂವಿ ರಾಮಾಯಣ ಸ್ಟೋರಿಯಲ್ಲಿ 400 crores ಕರ್ಕೊಂಡೋಗಿದೆ ಅಂದರೆ, 400 ಸಮಥಿಂಗ್ ಪ್ಲಸ್ ಅಲ್ಲಿವರೆಗೂ ರೀಚ್ ಆಗಿದೆ ಅಂದರೆ, ಇನ್ನು ಆ ವಿಜುವಲ್ ಟ್ರೀಟ್ ನಮ್ಮ ಮನಸ್ಸಿಗೆ ಏನೇನು ಟಚ್ ಆಗಿಬಿಟ್ರೆ ಆ ಸ್ಟೋರಿಗೆ. ಯಾಕಂದರೆ ಅಂಥ ಸ್ಟೋರಿ ನಮಗೆಲ್ಲೂ ಸಿಗಲ್ಲ. ಆ್ಯಕ್ಚುಲಿ ಸ್ಟೋರಿ ಎಲ್ಲರೂ ಹಿಸ್ಟ್ರಿ ಅಂತ ಕರಿತೀನಿ ನಾನು. ಅಂಥ ಹಿಸ್ಟ್ರಿ ನಮಗೆಲ್ಲೂ ಸಿಗಲ್ಲ. ಇಟ್ಸ್ ಬೆಸ್ಟ್ ಹಿಸ್ಟ್ರಿ. ಸೊ ನೋಡೋಣ. ಸೊ ಥ್ಯಾಂಕ್ ಯು ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು. ಬಾಯ್.